ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು DMS ಮಾಡ್ಯೂಲ್ 5 ಒನ್ ಶಾರ್ಟ್ ವಿಡಿಯೋನ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಯಾವ ಟಾಪಿಕ್ಗಳು ಬರ್ತವೆ, ಏನೇನು ಇಂಪಾರ್ಟೆಂಟ್ ಟಾಪಿಕ್ ಬರುತ್ತೆ ಅಂತ ಒನ್ ಶಾರ್ಟ್ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಫಸ್ಟ್ ಗ್ರೂಪ್ ಅಂತ ಅಂದ್ರೇನು, ಅಬೇಲಿಯನ್ ಗ್ರೂಪ್ ಅಂತ ಅಂದ್ರೇನು ಅಂತ ಗೊತ್ತಾಗ್ಬೇಕು, ಸರಿನಾ? ಫಸ್ಟ್ ಗ್ರೂಪ್ ಅಂತ ಅಂದ್ರೇನು, ಲೆಟ್ ಜಿ ಬಿ ಎನಿ ನಾನ್ ಎಂಟಿ ಸೆಟ್. ನಾನ್ ಎಂಟಿ ಸೆಟ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಎ ಅನ್ನೋ ಒಂದು ಸೆಟ್ ಇದೆ ಅಂತಂದ್ರೆ ಅಟ್ಲೀಸ್ಟ್ ಒಂದಾದ್ರೂ ಕೂಡ ಎಲಿಮೆಂಟ್ ಇರಬೇಕು, ಸರಿನಾ? ಅಟ್ಲೀಸ್ಟ್ ಒಂದಾದ್ರೂ ಕೂಡ ಎಲಿಮೆಂಟ್ ಇರಬೇಕು. ಅದನ್ನ ಏನಂತ ಕರಿತೀವಿ, ನಾನ್ ಎಂಟಿ ಸೆಟ್ ಅಂತ ಕರಿತೀವಿ. ಅಂಡ್ ಸ್ಟಾರ್ ಬಿ ಎನಿ ಬೈನರಿ ಆಪರೇಷನ್. ಇಲ್ಲಿ ಸ್ಟಾರ್ ಅಂತ ಅಂದ್ರೆ ಬರೀ ಮಲ್ಟಿಪ್ಲಿಕೇಶನ್ ಅಂತ ಅನ್ಕೋಬೇಡಿ, ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ಡಿವಿಷನ್ ಇರ್ಬೋದು, ಮಲ್ಟಿಪ್ಲಿಕೇಶನ್ ಇರ್ಬೋದು, ಎಕ್ಸ್ಪೋನೆನ್ಷಿಯಲ್ ಇರ್ಬೋದು, ಯಾವ್ದಾದ್ರೂ ಬೈನರಿ ಆಪರೇಷನ್ ಆನ್ ಜಿ, ಸರಿನಾ? ಆನ್ ಜಿ ಅಂತಂದ್ರೇನು, ನಾನ್ ಎಂಟಿ ಸೆಟ್ ಇರುತ್ತಲ್ಲ ಅದರ ಮೇಲೆ. ದೆನ್ ದಿ ಜಿ ಈಸ್ ಕಾಲ್ಡ್ ಆಸ್ ದ ಗ್ರೂಪ್, ಸರಿನಾ? ಯಾವಾಗ ಈ 4 ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ. ಯಾವ್ಯಾವು? ಮೊದಲನೇದು ಕ್ಲೋಸ್ಡ್, ಸರಿನಾ? ಏನು? ಎ ಸ್ಟಾರ್ ಬಿ ಅಂತ ಅಂದ್ರೆ ಯಾವ್ದಾದ್ರು ಬೈನರಿ ಆಪರೇಷನ್ ಎ ಪ್ಲಸ್ ಬಿ ಇರ್ಬೋದು, ಎ ಮೈನಸ್ ಬಿ, ಯಾವ್ದಾದ್ರು ಒಂದನ್ನ ಅಪ್ಲೈ ಮಾಡಿದ್ರೆ ಎ ಮತ್ತೆ ಬಿ ಇನ್ಪುಟ್ಸ್ ಗಳು ಕೂಡ ಅದೇ ಸೆಟ್ಟಿಗೆ ಬಿಲಾಂಗ್ ಆಗಿರ್ಬೇಕು, ಔಟ್ಪುಟ್ ಕೂಡ ಅದೇ ಸೆಟ್ಟಿಗೆ ಬಿಲಾಂಗ್ ಆಗುತ್ತೆ. ಸೊ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಸೋಸಿಯೇಟಿವಿಟಿ ಅಂದ್ರೇನು, ಎ ಸ್ಟಾರ್ ಬಿ ಸ್ಟಾರ್ ಸಿ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಸ್ಟಾರ್ ಬಿ ಸ್ಟಾರ್ ಸಿ. ನೋಡಿ ಇಲ್ಲಿ ಸ್ಟಾರ್ ಜಾಗದಲ್ಲಿ ಪ್ಲಸ್ ಏನಾದ್ರೂ ತಗೊಂಡ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಮಸ್ಟ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ, ಈ ತರ, ಸರಿನಾ? ಸೊ ಬ್ರಾಕೆಟ್ ಹಾಕೋದ್ರಲ್ಲಿ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಐಡೆಂಟಿಟಿ. ಐಡೆಂಟಿಟಿ ಅಂತಂದ್ರೇನು, ಅದ್ರ ತರದೇ ಇರುವಂತದ್ದು, ಅಂದ್ರೆ ಡೂಪ್ಲಿಕೇಟ್ ತರ. ದೇರ್ ಎಕ್ಸಿಸ್ಟ್ ಇ ಸಚ್ ದಟ್ ಎ ಸ್ಟಾರ್ ಇ ವಿಲ್ ಬಿ ಈಕ್ವಲ್ ಟು ಇ ಸ್ಟಾರ್ ಎ. ಸೊ ಔಟ್ಪುಟ್ ಏನ್ ಬರಬೇಕು, ಎ ಅಂತ ಬರಬೇಕು. ಸೊ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನೋಡೋಣ. ನೆಕ್ಸ್ಟ್ ಇನ್ವರ್ಸ್ ಅಂತ ಅಂದ್ರೆ ಯಾವುದೇ ಒಂದು ಎ ಅನ್ನೋದು ಇದೆ ಅಂತ ಅನ್ಕೊಳ್ಳಿ, ಸರಿನಾ? ಜಿ ಅಲ್ಲಿ. ನೆಕ್ಸ್ಟ್ ಅದರ ಇನ್ವರ್ಸ್ ಎ ಇನ್ವರ್ಸ್ ಇರುತ್ತೆ, ಅದು ಕೂಡ ಜಿ ಗೆ ಬಿಲಾಂಗ್ ಆಗಿರ್ಬೇಕು. ಸೊ ಎ ಇನ್ವರ್ಸ್ ಸ್ಟಾರ್ ಎ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಸ್ಟಾರ್ ಎ ಇನ್ವರ್ಸ್ ವಿಚ್ ಮಸ್ಟ್ ಬಿ ಈಕ್ವಲ್ ಟು ಇ, ಸರಿನಾ? ಈ ಕೂಡ ಅದೇ ಒಂದು ಸೆಟ್ ಅಲ್ಲಿ ಬಿಲಾಂಗ್ ಆಗಿರುತ್ತೆ. ಈ 4 ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ನಾವು ಅದನ್ನ ಏನಂತ ಕರಿಬಹುದು, ಗ್ರೂಪ್ ಅಂತ ಕರಿಬಹುದು, ಸರಿನಾ? ಅದು ಅಬೇಲಿಯನ್ ಗ್ರೂಪ್ ಆಗ್ಬೇಕು ಅಂತಂದ್ರೆ ಇನ್ನೊಂದು ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡ್ಬೇಕು. ಏನದು? ಎ ಗ್ರೂಪ್ ಜಿ ಕಾಮ ಸ್ಟಾರ್. ಸೊ ಸ್ಟಾರ್ ಅಂತ ಅಂದ್ರೇನು, ಯಾವ್ದಾದ್ರು ಒಂದು ಬೈನರಿ ಆಪರೇಷನ್ ಈಸ್ ಎ ಅಬಿಲಿಯನ್ ಗ್ರೂಪ್ ಇಫ್ ಇಟ್ ಸ್ಯಾಟಿಸ್ಫೈ ಕಮ್ಯುಟೇಟಿವ್ ಪ್ರಾಪರ್ಟಿ. ಕಮ್ಯುಟೇಟಿವ್ ಪ್ರಾಪರ್ಟಿ ಅಂದ್ರೇನು, ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಬಿ ಸ್ಟಾರ್ ಎ. ಈಗ ಪ್ಲಸ್ ಇತ್ತು ಅಂತ ಅನ್ಕೊಳ್ಳಿ, ಎ ಪ್ಲಸ್ ಬಿ ಮಸ್ಟ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ, ಈ ತರ, ಸರಿನಾ? ಸೊ ಪ್ರಾಬ್ಲಮ್ ಅನ್ನ ನೋಡೋಣ, ಇವಾಗ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಚೆಕ್ ವೆದರ್ ದ ಸೆಟ್ ಆಫ್ ದಿ ಇಂಟೀಜರ್ಸ್. ಇಂಟೀಜರ್ಸ್ ಅಂದ್ರೇನು, ಮೈನಸ್ ಇನ್ಫಿನಿಟಿ ಇಂದ ಪ್ಲಸ್ ಇನ್ಫಿನಿಟಿ ವರ್ಗೂ 0, 1, -1, -2 ಎಲ್ಲ ಇನ್ಕ್ಲೂಡ್ ಆಗುತ್ತೆ, ಬಟ್ ನಾಟ್ ದಿ ಡೆಸಿಮಲ್ ವ್ಯಾಲ್ಯೂಸ್. ಡೆಸಿಮಲ್ ಅಥವಾ ಫ್ರಾಕ್ಷನಲ್ ವ್ಯಾಲ್ಯೂಸ್ ಅಕ್ಸೆಪ್ಟ್ ಆಗಲ್ಲ, ಸರಿನಾ? ಮೈನಸ್ ಇನ್ಫಿನಿಟಿ ಇಂದ ಪ್ಲಸ್ ಇನ್ಫಿನಿಟಿ ವರ್ಗು ಕೂಡ ಅಕ್ಸೆಪ್ಟ್ ಆಗುತ್ತೆ, ಎಕ್ಸೆಪ್ಟ್ ದ ಫ್ರಾಕ್ಷನಲ್ ಅಥವಾ ಡೆಸಿಮಲ್ ವ್ಯಾಲ್ಯೂ ಅಕ್ಸೆಪ್ಟ್ ಆಗಲ್ಲ. ನೋಡಿ ಇವಾಗ ಏನ್ ಹೇಳ್ತಾ ಇರೋದು, ಅಂಡರ್ ದ ಅಡಿಷನ್ ಈಸ್ ಎ ಅಬಿಲಿಯನ್ ಗ್ರೂಪ್ ಅಂತ ಚೆಕ್ ಮಾಡ್ಬೇಕು. ಅಡಿಷನ್ ಅಂದ್ರೇನು, ನೋಡಿ ಇಲ್ಲಿ ಬೈನರಿ ಆಪರೇಷನ್ ಸ್ಟಾರ್ ಇಂದ ರೆಪ್ರೆಸೆಂಟ್ ಆಯ್ತಲ್ಲ. ಸೊ ಇವಾಗ ಏನ್ ಹೇಳ್ತಾ ಇದ್ದಾರೆ, ಅಡಿಷನ್ ಅಂತಂದ್ರೆ ಆ ಜಾಗಕ್ಕೆ ಪ್ಲಸ್ ಅನ್ನ ಹಾಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಸೊಲ್ಯೂಷನ್ ಅನ್ನ ನೋಡಿದ್ರೆ ಎ ಒಂದು ಇಂಟೀಜರ್ ಅಂತ ಅನ್ಕೊಳ್ಳಿ, ಬಿ ಒಂದು ಇಂಟೀಜರ್ ಅಂತ ಅನ್ಕೊಳ್ಳಿ. ಅವೆರಡನ್ನು ಕೂಡ ಆಡ್ ಮಾಡಿದ್ರೆ ನಮಗೆ ಇಂಟೀಜರೇ ಬರುತ್ತಾ? ಫಾರ್ ಎಕ್ಸಾಂಪಲ್ 1 + 2 ಏನಾಯ್ತು, 3. 1 + -4 ಏನಾಯ್ತು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, -3 ಆಯ್ತು. -3 ಕೂಡ ಇಂಟೀಜರ್ ವ್ಯಾಲ್ಯೂ ಅಲ್ವಾ? ಎಸ್. ಸೊ ಏನಾಗುತ್ತೆ, ನಮಗೆ ಇನ್ಪುಟ್ ಗಳು ಕೂಡ ಎ ಮತ್ತೆ ಬಿ ಇನ್ಪುಟ್ ಗಳು ಕೂಡ ಇಂಟೀಜರ್ ಇಂದ ಇದ್ರೆ ನಮಗೆ ಔಟ್ಪುಟ್ ಕೂಡ ಇಂಟೀಜರ್ ಸಿಗುತ್ತೆ. ನೆಕ್ಸ್ಟ್ ಅಸೋಸಿಯೇಟಿವಿಟಿನ ಚೆಕ್ ಮಾಡೋಣ. ಏನು? ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಫಾರ್ ಎಕ್ಸಾಂಪಲ್ ಎ ಜಾಗಕ್ಕೆ 1 ಅಂತ ತಗೊಳ್ಳೋಣ, ಬಿ ಜಾಗಕ್ಕೆ 2, ಸಿ ಜಾಗಕ್ಕೆ 3. ಸೊ ಇವಾಗ ಎ ಪ್ಲಸ್ ಬಿ ಪ್ಲಸ್ ಸಿ, ಎ ಪ್ಲಸ್ ಬಿ ಪ್ಲಸ್ ಸಿ ಯಾವ ರೀತಿ ಬರೀಬಹುದು? ಸೊ ಎ ಜಾಗಕ್ಕೆ 1 ಅಂತ ಹಾಕೋಣ, ಪ್ಲಸ್ ಬಿ ಜಾಗಕ್ಕೆ 2 ಪ್ಲಸ್ ಸಿ ಜಾಗಕ್ಕೆ 3. ಸೊ ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಬೇಕು. 3 + 2 ಏನಾಯ್ತು, 5. 5 + 1 ಅಂತಂದ್ರೆ 6. ಸೊ ಈಗ 6 ಬಂದಿದೆ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಅನ್ನ ನೋಡಿ, ಎ ಪ್ಲಸ್ ಬಿ ಪ್ಲಸ್ ಸಿ ಅಲ್ವಾ? ಸೊ ಇವಾಗ ಎ ಜಾಗದಲ್ಲಿ 1 ಇದೆ, ಪ್ಲಸ್ ಬಿ ಜಾಗದಲ್ಲಿ 2 ಇದೆ, ಪ್ಲಸ್ ಸಿ ಜಾಗದಲ್ಲಿ 3 ಇದೆ. 2 + 1 ಏನಾಗುತ್ತೆ, 3 ಆಗುತ್ತೆ. 3 + 3 6 ಆಯ್ತು. ಸೊ 6 is equal to 6. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಗಿರೋದ್ರಿಂದ ನಾವೇನಂತ ಕನ್ಕ್ಲೂಡ್ ಮಾಡಬಹುದು, ಅಸೋಸಿಯೇಟಿವಿಟಿ ಕೂಡ ನಮಗೆ ಸ್ಯಾಟಿಸ್ಫೈ ಆಗಿದೆ ಫಾರ್ ಆಲ್ ಎ ಮತ್ತೆ ಬಿ ವಿಚ್ ಬಿಲಾಂಗ್ ಟು ಇಂಟೀಜರ್, ಸರಿನಾ? ಯಾವುದೇ ಎ ಮತ್ತೆ ಬಿ ವ್ಯಾಲ್ಯೂ ಇಂಟೀಜರ್ ಇರೋದನ್ನ ತಗೊಂಡ್ರೆ ಇದು ಸ್ಯಾಟಿಸ್ಫೈ ಆಗುತ್ತೆ ಅಂತ. ನೆಕ್ಸ್ಟ್ ದೇರ್ ಎಕ್ಸಿಸ್ಟ್ 0 ವಿಚ್ ಬಿಲಾಂಗ್ಸ್ ಟು ಝಡ್, ಸರಿನಾ? -∞ ಇಂದ +∞ ವರೆಗೂ ತಗೊಂಡಿದೀವಿ ಅಂತ ಅಂದ್ರೆ
0 ಕೂಡ ಇನ್ಕ್ಲೂಡ್ ಆಗಿರುತ್ತಲ್ವಾ. ಸೊ ಎ ಅನ್ನೋದು ಒಂದು ಇಂಟೀಜರ್ ಅನ್ನ ತಗೊಂಡಿದ್ದೀನಿ ಅಂತಂದ್ರೆ ಅದಕ್ಕೆ 0ನ ಆಡ್ ಮಾಡಿದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ 0 ಪ್ಲಸ್ ಎ ಅನ್ನ ಆಡ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನನಗೆ ಔಟ್ಪುಟ್ ಏನ್ ಬರುತ್ತೆ, ಎ ಬರುತ್ತೆ. ಅಂದ್ರೆ ಐಡೆಂಟಿಟಿ ನನಗೆ ಏನು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ತಗೊಂಡಿದೀವಿ ಮೊದಲನೇ ವ್ಯಾಲ್ಯೂ, ಅದೇ ವ್ಯಾಲ್ಯೂ ನನಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಮತ್ತೆ ಔಟ್ಪುಟ್ ಆಗಿ ಬರಬೇಕು. ಸೊ ಅದನ್ನ ಏನಂತ ಕರಿತೀವಿ, ಐಡೆಂಟಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಇನ್ವರ್ಸ್ ಅನ್ನ ಯಾವ ರೀತಿ ಕಂಡುಹಿಡಿತೀರಾ ನೋಡಿ, ಇಲ್ಲಿ ಪ್ಲಸ್ ಅಲ್ಲಿ ಡಿಫರೆಂಟ್, ನೋಡಿ ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಅಲ್ಲಿ ಡಿಫರೆಂಟ್ ಆಗುತ್ತೆ, ಡಿವಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಡಿಫರೆಂಟ್ ಆಗುತ್ತೆ ಇನ್ವರ್ಸ್ ವ್ಯಾಲ್ಯೂ ತಗೋಬೇಕಾರೆ. ಯಾಕೆ ನೋಡಿ, ಇಲ್ಲಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಅಂತ ಇದೆ ಅಂತ ಅನ್ಕೊಳ್ಳಿ. ಈಗ ನಾನಿವಾಗ ಬಿ ಅನ್ನ ಆ ಕಡೆ ಕಳಿಸ್ಬೇಕು. ಸೊ ಎ ವಿಲ್ ಬಿ ಈಕ್ವಲ್ ಟು ಸಿ ಮೈನಸ್ ಬಿ ಆಗುತ್ತೆ, ಸರಿನಾ. ಪ್ಲಸ್ ಇದ್ರೆ ಅದರ ಇನ್ವರ್ಸ್ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಅದರ ಇನ್ವರ್ಸ್ ಪ್ಲಸ್ ಆಗುತ್ತೆ. ಬಟ್ ಡಿವಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಹಂಗ ಅಲ್ಲ. ಎ ಮಲ್ಟಿಪ್ಲೈಡ್ ಬೈ ಬಿ ಇಸ್ ಈಕ್ವಲ್ ಟು ಸಿ ಇದೆ ಅಂತ ಅನ್ಕೊಳ್ಳಿ. ಬಿ ಅನ್ನ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಬೇಕು ಅಂತಂದ್ರೆ ಎ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಬಿ ಆಗುತ್ತೆ, ಸರಿನಾ. ಏನಾಗ್ತಾ ಇದೆ, ಡಿನಾಮಿನೇಟರ್ಗೆ ಹೋಗ್ತಾ ಇದೆ ಮಲ್ಟಿಪ್ಲಿಕೇಶನ್ ಇದ್ರೆ. ಸೊ ಇಲ್ಲಿ ಡಿವಿಷನ್ ಇದ್ರು ಅಷ್ಟೇ, ಬಿ ಅನ್ನ ಈ ಕಡೆ ಕಳಿಸಬೇಕು ಅಂತಂದ್ರೆ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ, ಅಂದ್ರೆ ಇನ್ವರ್ಸ್ ಆಗ್ತಾ ಹೋಗುತ್ತೆ, ಸರಿನಾ. ಸೊ ಎರಡು ಕಾನ್ಸೆಪ್ಟ್ ಕೂಡ ನಿಮಗೆ ಗೊತ್ತಿರಬೇಕು. ಈಗ ಇಲ್ಲಿ ಪ್ಲಸ್ ಇರೋದ್ರಿಂದ ಬೈನರಿ ಆಪರೇಟರ್ ಏನ್ ಮಾಡ್ತಾ ಇದೀನಿ, ಪ್ಲಸ್ ಎದು ಇನ್ವರ್ಸ್ ಏನಾಗಿರುತ್ತೆ, ಮೈನಸ್ ಎ ಆಗಿರುತ್ತೆ. ಯಾಕಂತಂದ್ರೆ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ದೆ ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಮೈನಸ್ ಎ ಆಗುತ್ತಲ್ವಾ. ಅದೇ ರೀತಿ ಮೈನಸ್ ಎ ಪ್ಲಸ್ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಮೈನಸ್ ಎ. ಸೊ ಇವೆರಡು ಕೂಡ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಸೊ 0 ಆಲ್ಸೋ ಬಿಲಾಂಗ್ ಟು ದ ಇಂಟೀಜರ್. ಸೊ ಇವಾಗ 4 ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯ್ತು. 4 ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ ಅಂತಂದ್ರೆ ಅದನ್ನ ನಾವು ಗ್ರೂಪ್ ಅಂತ ಕರಿಬಹುದು. ನೆಕ್ಸ್ಟ್ ಅದನ್ನ ಅಬಿಲಿಯನ್ ಗ್ರೂಪ್ ಅಂತ ಕರಿಬೇಕು ಅಂತಂದ್ರೆ ಏನಾಗಬೇಕು, ಕಮ್ಯುಟೇಟಿವ್ ರೂಲ್ ಸ್ಯಾಟಿಸ್ಫೈ ಆಗಬೇಕು. ಕಮ್ಯುಟೇಟಿವ್ ರೂಲ್ ಏನ ಹೇಳುತ್ತೆ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಇವಾಗ ಎ ಜಾಗದಲ್ಲಿ 1, ಬಿ ಜಾಗದಲ್ಲಿ 2 ಅಂತ ತಗೊಂಡ್ರೆ 1 ಪ್ಲಸ್ 2 ಇಸ್ ಈಕ್ವಲ್ ಟು 2 ಪ್ಲಸ್ 1 ಅಲ್ವಾ. ಸೇಮ್ 1 ಪ್ಲಸ್ 2 ಇಸ್ 3, 3 ಪ್ಲಸ್ 2 ಇಸ್ 3, ಇಷ್ಟೇ ಸಿಂಪಲ್. ಸೊ 5 ಕಂಡೀಷನ್ ಸ್ಯಾಟಿಸ್ಫೈ ಆಗಿರೋದ್ರಿಂದ ಅಬೇಲಿಯನ್ ಗ್ರೂಪ್ ಅಂತ ಕರಿಬಹುದು. ನೆಕ್ಸ್ಟ್ ಇದೇ ತರ ಸಬ್ಸ್ಟ್ರಾಕ್ಷನ್ ಕೊಟ್ಟಿದ್ದೀನಿ ನೋಡಿ, ಎ ಮೈನಸ್ ಬಿ ಅಂತ ಇದೆ ಅಂತ ಅನ್ಕೊಳ್ಳಿ. ಎ ಇಸ್ ಎ ಇನ್ಪುಟ್ ಫ್ರಮ್ ದ ಇಂಟೀಜರ್, ಬಿ ಇಸ್ ಆಲ್ಸೋ ಎ ಇಂಟೀಜರ್ ಅಂತ ಅಂದ್ರೆ ಅವುಗಳನ್ನು ಮೈನಸ್ ಮಾಡಿದ್ರು ಇಂಟೀಜರೇ ಬರುತ್ತೆ. ಆದ್ರೆ ಎರಡನೇ ಕಂಡೀಷನ್ ಅಂದ್ರೆ ಅಸೋಸಿಯೇಟಿವಿಟಿ ನಮಗೆ ಸರಿಯಾಗಲ್ಲ. ಯಾಕೆ ಅಂತಂದ್ರೆ ನೋಡಿ, ಎ ಜಾಗದಲ್ಲಿ 1, ಬಿ ಜಾಗದಲ್ಲಿ 2, ಸಿ ಜಾಗದಲ್ಲಿ 3 ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಫಸ್ಟ್ ಇದನ್ನ ನೋಡೋಣ, ಎ ಮೈನಸ್ ಬಿ ಮೈನಸ್ ಸಿ. ಎ ಜಾಗದಲ್ಲಿ 1 ಮೈನಸ್ ಬಿ ಜಾಗದಲ್ಲಿ 2 ಇದೆ, ಮೈನಸ್ 3 ಜಾಗದಲ್ಲಿ 3 ಇದೆ. ಸೊ ಇವಾಗ 1 ಮೈನಸ್ 2 ಮೈನಸ್ 3 ಏನಾಯ್ತು, ಮೈನಸ್ 1 ಆಯ್ತು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 1 ಪ್ಲಸ್ 1 2 ಆಯ್ತು. ಅದೇ ಏನಾದ್ರೂ ಇದನ್ನ ನೀವು ನೋಡಿದ್ರೆ ಎ ಜಾಗದಲ್ಲಿ 1 ಇದೆ, ಮೈನಸ್ ಬಿ ಜಾಗದಲ್ಲಿ 2 ಇದೆ, ಮೈನಸ್ 3 ಆಯ್ತಾ. ಸೊ ಇವಾಗ 1 ಮೈನಸ್ 2 ಮತ್ತೆ ಮೈನಸ್ 1 ಆಗುತ್ತೆ. ಇಲ್ಲಿ ಮೈನಸ್ 3 ಇದೆ, ಮೈನಸ್ 1 ಮೈನಸ್ 3 ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ಇಸ್ ಮೈನಸ್. 3 ಪ್ಲಸ್ 1 ವಿಲ್ ಬಿ 4. ಸೊ ಇಲ್ಲಿ ಮೈನಸ್ 4 ಬರ್ತಾ ಇದೆ, ಇಲ್ಲಿ ಪ್ಲಸ್ 2 ಬರ್ತಾ ಇದೆ. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ. 4ರಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದ್ರೂ ಅದು ಗ್ರೂಪ್ ಆಗಲ್ಲ. ಗ್ರೂಪ್ ಆಗಿಲ್ಲ ಅಂತಂದ್ರೆ ಅದು ಅಬೇಲಿಯನ್ ಗ್ರೂಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನೋಡಿ, ಇಲ್ಲೇ ಕನ್ಕ್ಲೂಷನ್ ಅನ್ನ ಬರೆದಿದ್ವಿ. ಅದೇ ರೀತಿ ನಾನು ಮಲ್ಟಿಪ್ಲಿಕೇಶನ್ಗೂ ಕೂಡ ತೋರಿಸಿದ್ದೀನಿ ನೋಡಿ. ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ನಾನು ಹೇಳಿದೆ, ಎ ಇಂಟು ಬಿ ಇಸ್ ಈಕ್ವಲ್ ಟು ಸಿ ಇದ್ರೆ ಬಿ ಅನ್ನ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಬೇಕಾದ್ರೆ ಏನಾಗುತ್ತೆ, ಎ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಬಿ ಆಗುತ್ತೆ. ನೋಡಿ ಇಲ್ಲಿ 1 ಬೈ ಎ ಅನ್ನ ತಗೊಂಡಿದೀವಿ. ಈಗ ಬಿ ಇದೆ ಅಂತಂದ್ರೆ ಅದರ ಇನ್ವರ್ಸ್ ಏನಾಗುತ್ತೆ, 1 ಬೈ ಬಿ ಆಗುತ್ತೆ. ಅದೇ ರೀತಿ ಎ ಇದೆ ಅಂತಂದ್ರೆ ಎದ್ ಇನ್ವರ್ಸ್ ಏನಾಗುತ್ತೆ, 1 ಬೈ ಎ ಆಗುತ್ತೆ, ಸರಿನಾ. ಸೊ ಆ ಇನ್ವರ್ಸ್ ಅನ್ನ ಅಲ್ಲಿ ಹಾಕೊಳ್ಳಿ, ನೀಟಾಗಿ ಇದನ್ನ ನೋಡ್ರಿ, ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದ್ ತರ ಕ್ವಶನ್ ಅನ್ನ ಕೊಡಬಹುದು. ಏನು, ಲೆಟ್ ಜಿ ಬಿ ದ ಸೆಟ್ ಆಫ್ ಆಲ್ ನಾನ್ ಜೀರೋ ರಿಯಲ್ ನಂಬರ್ಸ್ ಅಂಡ್ ಲೆಟ್ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು 1/2 ಇಂಟು ಎ ಬಿ, ಸರಿನಾ. ಶೋ ದಟ್ ಜಿ ಈಸ್ ಆನ್ ಅಬೇಲಿಯನ್ ಗ್ರೂಪ್, ಸರಿನಾ. ಅವ್ರು ಏನ್ ಹೇಳ್ತಾ ಇರೋದು, ನಾನ್ ಜೀರೋ ರಿಯಲ್ ನಂಬರ್ ಆಗಿರ್ಬೇಕು ಅಂತ ಅಂದ್ರೆ 0 ಬಿಟ್ಟು ಬೇರೆ ಯಾವ್ದಾದ್ರು ಎಲಿಮೆಂಟ್ ಬರ್ಲಿ. ನೆಕ್ಸ್ಟ್ ಎ ಇಂಟು ಬಿ ಇಸ್ ಈಕ್ವಲ್ ಟು 1/2 ಇಂಟು ಎ ಬಿ, ಸರಿನಾ. ಈಗ ಇಲ್ಲಿ ಜಿ ಆಗ್ಬೇಕಿತ್ತು, ಝಡ್ ಅಲ್ಲ, ಸರಿನಾ. ಜಿ ಆಗ್ಬೇಕಿತ್ತು. ನೋಡಿ ಇಲ್ಲಿ ಎ ಈಸ್ ಎ ನಾನ್ ಜೀರೋ ರಿಯಲ್ ನಂಬರ್, ಬಿ ಈಸ್ ಎ ನಾನ್ ಜೀರೋ ರಿಯಲ್ ನಂಬರ್ ಅಂತಂದ್ರೆ ಅವುಗಳ ಮಧ್ಯೆ ಮಲ್ಟಿಪ್ಲಿಕೇಶನ್ ಹಾಕಿದ್ರು ಕೂಡ ನಮಗೆ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಅಂದ್ರೆ ಎರಡು ನಾನ್ ಜೀರೋ ರಿಯಲ್ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವ್ಯಾಲ್ಯೂ ಕೂಡ ನಾನ್ ಜೀರೋ ಎಲಿಮೆಂಟ್ ಆಗಿನೇ ಬರುತ್ತೆ. ಸೊ ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ. ನೆಕ್ಸ್ಟ್ ಅಸೋಸಿಯೇಟಿವಿಟಿಗೆ ಹೋಗೋಣ. ಎ ಸ್ಟಾರ್ ಬಿ ಸ್ಟಾರ್ ಸಿ ಇಸ್ ಈಕ್ವಲ್ ಟು, ನೋಡಿ ಇವಾಗ ಎ ಇಂಟು ಬಿ ಇದ್ರೆ ಏನಂತ ಬರಿತೀವಿ, 1/2 ಇಂಟು ಎ ಬಿ ಅಂತ ಬರಿತೀವಿ. ಅದೇ ಬಿ ಇಂಟು ಸಿ ಇದ್ರೆ ಏನಂತ ಬರೀಬೇಕು, 1/2 ಬಿ ಸಿ ಅಂತ ಬರೀಬೇಕು. ನೋಡಿ ಇಲ್ಲಿ 1/2 ಇಂಟು ಬಿ ಸಿ ಆಗಿದೆ. ಎ ಆಗಿ ಇದನ್ನ ಕನ್ಸಿಡರ್ ಮಾಡ್ತೀವಿ, ಬಿ ಜಾಗದಲ್ಲಿ ಏನಿದೆ BC/2 ಆಗಿದೆ. ಸೊ ಇದನ್ನ ಯಾವ ರೀತಿ ಬರೀಬಹುದು, 1/2 ಎ ಜಾಗದಲ್ಲಿ ಎ ಇದೆ, ಬಿ ಜಾಗದಲ್ಲಿ BC/2 ಇದೆ.
ವ್ಯಾಲ್ಯೂ ಏನಾಗುತ್ತೆ 1 ಡಿವೈಡೆಡ್ ಬೈ 2 2s are 4 ಎ ಬಿ ಸಿ. ಸೊ ನೋಡಿ ಎ ಬಿ ಸಿ ಬೈ 4. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಆಯ್ತು. ರೈಟ್ ಹ್ಯಾಂಡ್ ಸೈಡ್ ಏನು ಬ್ರಾಕೆಟ್ಸ್ ಅನ್ನ ಚೇಂಜ್ ಮಾಡೋದಷ್ಟೇ. ಸೊ ಅದರಲ್ಲೂ ಕೂಡ ಸೇಮ್ ಆನ್ಸರ್ ಬರ್ತಾ ಹೋಗುತ್ತೆ. ಸೊ ಎರಡನೇ ಕಂಡೀಷನ್ ಕೂಡ ಸ್ಯಾಟಿಸ್ಫೈಡ್. ಈಗ ಐಡೆಂಟಿಟಿ ಎಲಿಮೆಂಟ್ ಮಾಡಬೇಕು ಅಂತಂದ್ರೆ ವೆರಿ ಸಿಂಪಲ್. ಇಲ್ಲಿ ಕೆಳಗಡೆ ಡಿವಿಷನ್ 2 ಇದೆಯಲ್ಲ, ಆ ಒಂದು ಕಾರಣಕ್ಕೋಸ್ಕರ ನಾವಿಲ್ಲಿ 2 ಅಂತ ತಗೊಂಡಿರೋದು, ಸರಿನಾ? ಐಡೆಂಟಿಟಿ ಮಾಡೋದಕ್ಕೋಸ್ಕರ ಎ ಮಲ್ಟಿಪ್ಲೈಡ್ ಬೈ 2 ಅನ್ನ ಏನಂತ ಬರೀಬಹುದು, 1 ಡಿವೈಡೆಡ್ ಬೈ 2 ಎ ಇಂಟು 2 2 ಕ್ಯಾನ್ಸಲ್ ಆಗಿ ಎ ಮಾತ್ರ ಉಳ್ಕೊಂತು. ಅದೇ ರೀತಿ ಈ ಸೈಡು ಕೂಡ ಅಷ್ಟೇ, ಎ ಸ್ಟಾರ್ 2 is equal to 2 star a. ಸೊ ಔಟ್ಪುಟ್ ಏನ್ ಬಂತು ನನಗೆ, ಎ ಅಂತಾನೆ ಔಟ್ಪುಟ್ ಬಂದಿದೆ ಎರಡು ಕಂಡೀಷನ್ ಅಲ್ಲೂ. ಸೊ ಮೂರನೇ ಕಂಡೀಷನ್ ಕೂಡ ಸ್ಯಾಟಿಸ್ಫೈಡ್. ನಾಲ್ಕನೇದು ದೇರ್ ಎಕ್ಸಿಸ್ಟ್ ಬಿ ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ ಎ. 4 ಅಂತ ಏನಕ್ಕೆ ತಗೊಂಡಿದ್ದು ನೋಡಿ, ಇಲ್ಲಿ ಅಸೋಸಿಯೇಟಿವಿಟಿ ಮಾಡ್ಬೇಕಾದ್ರೆ ನಮಗೆ ಫೈನಲ್ ಆನ್ಸರ್ ಅಲ್ಲಿ ಡಿನಾಮಿನೇಟರ್ 4 ಅಂತ ಬಂದಿದೆ. ಸೊ ಇವಾಗ ನಾನೇನಾದ್ರೂ ಕೂಡ ಮಲ್ಟಿಪ್ಲಿಕೇಶನ್ ಮಾಡಿದೆ ಅಂತಂದ್ರೆ ನನಗೆ ಡಿನಾಮಿನೇಟರ್ 4 ಬರುತ್ತೆ. ಸೊ ಅದರ ಇನ್ವರ್ಸ್ ಅನ್ನ ಮಾಡ್ಬೇಕು ಅಂತ ಅಂದಾಗ ಏನಾಗುತ್ತೆ, 4 ಡಿವೈಡೆಡ್ ಬೈ ಎ ಅಂತಾನೆ ತಗೋಬೇಕು. ನೋಡಿ ಇಲ್ಲಿ ಎ ಸ್ಟಾರ್ ಬಿ ಇದೆಯಾ, ಎ ಜಾಗದಲ್ಲಿ ಏನಂತ ತಗೊಂತ ಇದೀವಿ ನಾವು, ಇವಾಗ ಎ ಜಾಗದಲ್ಲಿ ಎ ಅನ್ನೇ ತಗೊಂತ ಇದೀವಿ. ಬಟ್ ಬಿ ಇಸ್ ದ ಇನ್ವರ್ಸ್ ಆಫ್ ಎ, ಬಿ ಇಸ್ ದ ಇನ್ವರ್ಸ್ ಆಫ್ ಎ ಅಲ್ವಾ. ಸೊ ಬಿ ಜಾಗದಲ್ಲಿ ಏನ್ ತಗೊಂತ ಇದೀವಿ ನೋಡಿ, 4 ಬೈ ಎ ಅನ್ನ ತಗೊಂತ ಇದೀವಿ. 1 ಬೈ 2 ಇಂಟು ಎ ಇಂಟು ಬಿ, ಆ ಫಾರ್ಮೇಟ್ ಆಯ್ತಾ. ವ್ಯಾಲ್ಯೂ ಏನಾಗುತ್ತೆ, ಎ ಕ್ಯಾನ್ಸಲ್, 2 1s 2 2s ಆಗಿ ಉಳ್ಕೊಂತು. ನೆಕ್ಸ್ಟ್ ಇಲ್ಲೂ ಅಷ್ಟೇ, ಬಿ ಸ್ಟಾರ್ ಎ ಮಾಡಿದ್ರು ಕೂಡ ಸೇಮ್ ವ್ಯಾಲ್ಯೂ ಬರುತ್ತೆ. ಸೊ ವಿಚ್ ಬಿಲಾಂಗ್ಸ್ ಟು ದ ನಾನ್ ಜೀರೋ ರಿಯಲ್ ನಂಬರ್. ಸೊ ವಿ ಕ್ಯಾನ್ ಆಲ್ಸೋ ಅಕ್ಸೆಪ್ಟ್ ದಿಸ್ ಆನ್ಸರ್. ನೆಕ್ಸ್ಟ್ 4 ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ ಅಂತಂದ್ರೆ 5ನೇ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. 5ನೇ ಕಂಡೀಷನ್ ಏನು, ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಬಿ ಸ್ಟಾರ್ ಎ. ಸೊ ವ್ಯಾಲ್ಯೂ ಏನಾಗುತ್ತೆ, ಎ ಬಿ ಬೈ 2 ಅಂತಾನೆ ಬರುತ್ತೆ. ನೋಡಿ ಇಲ್ಲಿ ಎ ಸ್ಟಾರ್ ಬಿ ಅವ್ರು ಕೊಟ್ಟಿದ್ದಾರೆ, ಅದನ್ನ ಉಲ್ಟಾ ಮಾಡಿದ್ರು ಕೂಡ ನಿಮಗೆ ಸೇಮ್ ಆನ್ಸರೇ ಬರುತ್ತೆ, ಎ ಬಿ ಬೈ 2. ಸೊ ಜಿ ಕಾಮ ಸ್ಟಾರ್, ಯಾಕಂತಂದ್ರೆ ಅವ್ರು ಹೇಳಿರುವಂತ ಬೈನರಿ ಆಪರೇಷನ್ ಏನೋ ಸ್ಟಾರ್ ಮಲ್ಟಿಪ್ಲಿಕೇಶನ್ ಇಸ್ ಎ ಅಬೇಲಿಯನ್ ಗ್ರೂಪ್ ಅಂತ ನಾವು ಬರೀಬಹುದು. ನೆಕ್ಸ್ಟ್ ಚೆಕ್ ವೆದರ್ ದ 4th ರೂಟ್ ಆಫ್ ಯೂನಿಟಿ ಈಸ್ ಅಂಡರ್ ದ ಮಲ್ಟಿಪ್ಲಿಕೇಶನ್, ಸರಿನಾ? ಸೊ ಇದು ಪ್ರೀವಿಯಸ್ ಇಯರ್ಸ್ ಅಲ್ಲೆಲ್ಲ ಕೇಳಿರುವಂತ ಕ್ವಶನ್, ವೆರಿ ಇಂಪಾರ್ಟೆಂಟ್ ಮತ್ತೆ ವೆರಿ ಈಸಿ ಕ್ವಶನ್, ಸರಿನಾ? ನೋಡಿ ಇಲ್ಲಿ 4th ರೂಟ್ ಆಫ್ ಯೂನಿಟಿ, ಯೂನಿಟಿ ಅಂದ್ರೇನು 1. ಸೊ 4th ರೂಟ್ ಆಫ್ ಯೂನಿಟಿ ಏನಂತ ತಗೊಂತೀವಿ, 1 -1 i ಮತ್ತೆ -i ಅಂತ ತಗೊಂತೀವಿ, ಸರಿನಾ? ಈ 4 ವ್ಯಾಲ್ಯೂಗಳಲ್ಲೇ ನಾವು ಆಟ ಆಡ್ತಾ ಹೋಗ್ಬೇಕು. ನೋಡಿ ಇಲ್ಲಿ ಎ ಮಲ್ಟಿಪ್ಲೈಡ್ ಬೈ ಬಿ, ಯಾಕೆ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ದಾರೆ, ಬೈನರಿ ಆಪರೇಷನ್. ಸೊ ಇವೆರಡರಲ್ಲಿ ನಾವು ಮಲ್ಟಿಪ್ಲೈ ಮಾಡಿದ್ರು ಈಗ 1 ಇಂಟು -1 ವ್ಯಾಲ್ಯೂ ಏನಾಗುತ್ತೆ ನನಗೆ -1 ಆಗೇ ಬರುತ್ತೆ. ಎರಡು ಇನ್ಪುಟ್ ಏನಾದ್ರೂ ಕೂಡ ಈ ಸೆಟ್ ಇಂದ ತಗೊಂಡ್ರೆ ನನಗೆ ಔಟ್ಪುಟ್ ಕೂಡ ಇದೇ ಸೆಟ್ ಅಲ್ಲಿ ಬಿಲಾಂಗ್ ಆಗುತ್ತೆ. ನೆಕ್ಸ್ಟ್ ಎ ಸ್ಟಾರ್ ಬಿ ಸ್ಟಾರ್ ಸಿ ಮಸ್ಟ್ ಬಿ ಈಕ್ವಲ್ ಟು ಎ ಸ್ಟಾರ್ ಬಿ ಸ್ಟಾರ್ ಸಿ. ನೋಡಿ ಇವಾಗ ಇದನ್ನ ನೀವು ನೋಡಿದ್ರೆ ಎ ವ್ಯಾಲ್ಯೂ 1 ಅಂತ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ, ಬಿ ಜಾಗದಲ್ಲಿ -1, ಸಿ ಜಾಗದಲ್ಲಿ ಐ ಅಂತ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ವ್ಯಾಲ್ಯೂ ಏನಾಗುತ್ತೆ, -1 ಇಂಟು ಐ ಬ್ರಾಕೆಟ್ ಒಳಗಡೆ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಸೊ -1 ಇಂಟು ಐ ಏನಾಗುತ್ತೆ, -i ಆಗುತ್ತೆ, ಇಂಟು 1 ಏನಾಗುತ್ತೆ, -i ವ್ಯಾಲ್ಯೂನೇ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನೀವು ಬಂದ್ರೆ ಎ ಸ್ಟಾರ್ ಬಿ, ಎ ಜಾಗದಲ್ಲಿ 1 ಅಂತ ತಗೊಂಡಿರೋದು, ಬಿ ಜಾಗದಲ್ಲಿ -1 ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಸಿ ಜಾಗದಲ್ಲಿ ಐ ಅಂತ ತಗೊಂಡಿದ್ದೀನಿ. 1 ಇಂಟು -1 ಏನಾಗುತ್ತೆ, -1, -1 ಇಂಟು ಐ ವ್ಯಾಲ್ಯೂ ಏನಾಗುತ್ತೆ, -i. ನೋಡಿ ಇಲ್ಲೂ ಕೂಡ -i ಬಂತು, ಇಲ್ಲೂ ಕೂಡ -i ಬಂದಿದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಗುತ್ತೆ. ನೆಕ್ಸ್ಟ್ ಐಡೆಂಟಿಟಿಯನ್ನ ಯಾವ ರೀತಿ ಚೆಕ್ ಮಾಡ್ತೀರಾ, 1 ಅನ್ನೇ ನೀವು ಮಲ್ಟಿಪ್ಲೈ ಮಾಡಿ, ಯಾಕಂತಂದ್ರೆ ಇಲ್ಲಿ 1 ಸೆಟ್ ಅಲ್ಲಿ ಇದೆ. ಸೊ ಎ ಇಂಟು 1 ವಿಲ್ ಬಿ ಈಕ್ವಲ್ ಟು 1 ಇಂಟು ಎ ವಿಚ್ ಬಿಲಾಂಗ್ಸ್ ಟು ಎ, ವಿಚ್ ಬಿಲಾಂಗ್ಸ್ ಟು ದಿಸ್ ಸೆಟ್ ಇಟ್ ಸೆಲ್ಫ್. ನೆಕ್ಸ್ಟ್ 4ನೇ ಕಂಡೀಷನ್ ಏನು, ಇನ್ವರ್ಸ್, ಸರಿನಾ? ಸೊ ಇವಾಗ ಎ ಅಂತ ಒಂದು ತಗೊಂಡಿದ್ದೀನಿ ಅಂತಂದ್ರೆ ಬಿ ಅದರ ಇನ್ವರ್ಸ್ ಆಗಿದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ 1 ಇದೆ ಅಂತಂದ್ರೆ ಅದರ ಇನ್ವರ್ಸ್ ಏನಾಗಿರುತ್ತೆ, 1/1 ಆಗಿರುತ್ತೆ. -1 ಇದೆ ಅಂತಂದ್ರೆ ಅದರ ಇನ್ವರ್ಸ್ ಏನಾಗಿರುತ್ತೆ, 1/-1. ಐ ಇದೆ ಅಂತಂದ್ರೆ ಅದರ ಇನ್ವರ್ಸ್ ಏನಾಗಿರುತ್ತೆ, 1/i ಆಗಿರುತ್ತೆ. -i ಆಗಿದ್ರೆ 1 ಡಿವೈಡೆಡ್ ಬೈ -i ಆಗಿರುತ್ತೆ. ಸೊ ಇವಾಗ ಯಾವ್ದಾದ್ರು ಒಂದನ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ, ಸರಿನಾ? ಎ ಜಾಗದಲ್ಲಿ -1 ಇದೆ ಅಂತ ಅನ್ಕೊಳ್ಳಿ, ಅದರ ಇನ್ವರ್ಸ್ ಏನಾಗಿರುತ್ತೆ, ಬಿ ವ್ಯಾಲ್ಯೂ ಆಗಿರುತ್ತೆ. ಅಂತಂದ್ರೆ 1 ಡಿವೈಡೆಡ್ ಬೈ -1 ಕ್ಯಾನ್ಸಲ್ ಆಗಿ 1 ಉಳ್ಕೊಂತು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 1 ಉಳ್ಕೊಳುತ್ತೆ. ಸಪರೇಟ್ ವಿಡಿಯೋಸ್ ಎಲ್ಲ ನಾನು ಆಲ್ರೆಡಿ ಮಾಡಿದೀನಿ, ಇದು 1 ಶಾರ್ಟ್ ವಿಡಿಯೋ. ಈಗ 4 ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ ಅಂತಂದ್ರೆ ಇದನ್ನ ನಾವೇನಂತ ಕರಿಬಹುದು, ಗ್ರೂಪ್ ಅಂತ ಕರಿಬಹುದು. ಸೊ ಇವಾಗ ಗ್ರೂಪ್ ಆಗಿದೆ ಅಂತಂದ್ರೆ 5ನೇ ಕಂಡೀಷನ್ ದಟ್ ಈಸ್ ಕಮ್ಯುಟೇಟಿವ್ ಪ್ರಾಪರ್ಟಿಯನ್ನ ಏನಾದ್ರೂ ಕೂಡ ಸ್ಯಾಟಿಸ್ಫೈ ಮಾಡಿದ್ರೆ ಅದನ್ನ ಅಬಿಲಿಯನ್ ಗ್ರೂಪ್ ಅಂತ ಕರಿಬಹುದು. ಸೊ ಎ ಮಲ್ಟಿಪ್ಲೈಡ್ ಬೈ ಬಿ ಇಸ್ ಈಕ್ವಲ್ ಟು ಬಿ ಮಲ್ಟಿಪ್ಲೈಡ್ ಬೈ ಎ ಹಾಗೆ ಆಗುತ್ತೆ. ಸೊ ಇದನ್ನ ಅಬೇಲಿಯನ್ ಗ್ರೂಪ್ ಅಂತ ಬರೀರಿ. ಸೊ ಇಷ್ಟನ್ನ ಬರೆಯೋದಕ್ಕೆ ನಿಮಗೆ 7 ಮಾರ್ಕ್ಸ್ ಗೆ ಕೇಳ್ತಾರೆ, ಸರಿನಾ? ಸೊ ನೀಟಾಗಿ ನೋಡ್ಕೊಳ್ಳಿ, ಇಷ್ಟನ್ನೇ ನೀವು ಬೇಕಾದ್ರೆ ಗಟ್ಟ ಹಾಕೊಂಡು ಹೋಗ್ಬಿಟ್ಟು ಬರಿಬಹುದು. ನೆಕ್ಸ್ಟ್ ಪ್ರೂವ್ ಮಾಡೋದಕ್ಕೆ ಹೇಳಿದರೆ, ಶೋ ದ ಐಡೆಂಟಿಟಿ ಆಫ್ ಜಿ ಈಸ್ ಯೂನಿಕ್. ನೆಕ್ಸ್ಟ್ ಇನ್ವರ್ಸ್ ಆಫ್ ಈಚ್ ಎಲಿಮೆಂಟ್ ಆಫ್ ಜಿ ಈಸ್ ಯೂನಿಕ್ ಅಂತ ತೋರಿಸ್ಬೇಕು. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಯೂನಿಕ್ ಅಂತಂದ್ರೇನು, ಅದು ಒಂದೇ ಇದೆ ಅಂತ ನಾನು ತೋರಿಸ್ಬೇಕು.
ಸೊ ಸಪೋಸ್ ದೇರ್ ಆರ್ ಟೂ ಐಡೆಂಟಿಟಿ ಎಲಿಮೆಂಟ್ಸ್, ಸರಿನಾ? ಐಡೆಂಟಿಟಿ ಅಂತ ಅಂದ್ರೇನು? ಎರಡು ಕೂಡ ಸೇಮ್ ಇರುವಂತ ಎಲಿಮೆಂಟ್ಸ್ ಗಳಿದಾವೆ ಅಂತ ತಗೊಂಡ್ರೆ ಅವುಗಳನ್ನ ಯಾವ ಅಂತ ತಗೊಂಡಿದೀನಿ? E1 ಅಂತ ಒಂದು ತಗೊಂಡಿದೀನಿ, E2 ಅಂತ ಎರಡನೇದನ್ನ ತಗೊಂಡಿದೀನಿ. ಸಿನ್ಸ್ E1 ಇಸ್ ದ ಐಡೆಂಟಿಕಲ್ ಎಲಿಮೆಂಟ್, ಸೊ ಅದಕ್ಕೆ ಯಾವ್ದಾದ್ರು ಒಂದು ಎಲಿಮೆಂಟ್ ಅನ್ನ ಮಲ್ಟಿಪ್ಲೈ ಮಾಡ್ತಾ ಇದೀನಿ ಅಂತ ಅನ್ಕೊಳ್ಳಿ. E1 ಇಂಟು ಎ ವಿಲ್ ಬಿ ಈಕ್ವಲ್ ಟು ಎ ಇಂಟು E1 ವಿಚ್ ವಿಲ್ ಬಿ ಈಕ್ವಲ್ ಟು ಎ. ಸೊ ಇವಾಗ E1 ಇಂಟು ಎ ಜಾಗದಲ್ಲಿ ಫಾರ್ ಎಕ್ಸಾಂಪಲ್ 5 ಅನ್ನ ಮಲ್ಟಿಪ್ಲೈ ಮಾಡ್ತಾ ಇದೀನಿ ಅಂತ ಅನ್ಕೊಳ್ಳಿ, ವಿಚ್ ವಿಲ್ ಬಿ ಈಕ್ವಲ್ ಟು 5 ಇಂಟು E1, ಸರಿನಾ? ಪ್ಲೇಸ್ ಚೇಂಜ್ ಆಗ್ತಾ ಇರೋದಷ್ಟೇ. ವಿಚ್ ಕ್ಯಾನ್ ಬಿ ರಿಟರ್ನ್ ಎಸ್ 5 ಅಲ್ವಾ? ಸೊ E1 ಅನ್ನ ಕ್ಯಾನ್ಸಲ್ ಮಾಡಿದ್ರೆ ನಮಗೆ 5 ಉಳ್ಕೊಳುತ್ತೆ, ಕಾಮನ್ ಎಲಿಮೆಂಟ್ ತರ ಅಷ್ಟೇ. ನೆಕ್ಸ್ಟ್ E2 ಕೂಡ ಐಡೆಂಟಿಕಲ್ ಎಲಿಮೆಂಟ್ ಆಗಿರೋದ್ರಿಂದ ಸೇಮ್ E2 ಇಂಟು ಎ ವಿಲ್ ಬಿ ಈಕ್ವಲ್ ಟು ಎ ಇಂಟು E2 ವಿಲ್ ಬಿ ಈಕ್ವಲ್ ಟು ಎ ಫಾರ್ ಆಲ್ ಎ ವಿಚ್ ಬಿಲಾಂಗ್ಸ್ ಟು ದ ಜಿ ಅಂತ ಅಂದ್ರೆ ಒಂದು ಸೆಟ್. ದಿಸ್ ಶೋಸ್ ದಟ್ ಎ ಇಂಟು E1, ನೋಡಿ ಇಲ್ಲಿ ಇಲ್ಲೂ ಕೂಡ ರೈಟ್ ಹ್ಯಾಂಡ್ ಸೈಡ್ ಎ ಇದೆ, ಇಲ್ಲೂ ಕೂಡ ರೈಟ್ ಹ್ಯಾಂಡ್ ಸೈಡ್ ಎ ಇದೆ. ಸೊ ಎ ಇಂಟು E1 ವಿಲ್ ಬಿ ಈಕ್ವಲ್ ಟು ಇ ಇಂಟು ಎ2 ವಿಚ್ ವಿಲ್ ಬಿ ಈಕ್ವಲ್ ಟು ಎ. ಔಟ್ಪುಟ್ ಎರಡಕ್ಕೂ ಕೂಡ ಎ ಅಂತ ಬಂದಿರೋದಲ್ವಾ? ಸೊ ನಾವೇನಂತ ಕನ್ಸಿಡರ್ ಮಾಡ್ಬೋದು? E1 ಮತ್ತೆ E2 ಎರಡು ಕೂಡ ಸೇಮ್ ಇದಾವೆ ಅಂತ ಕನ್ಸಿಡರ್ ಮಾಡ್ಬೋದು. ಎರಡು ಸೇಮ್ ಅಂತ ಅಂದ್ರೇನು? ನಮಗೆ ಬೇರೆ ವ್ಯಾಲ್ಯೂನೇ ಇಲ್ಲ, ಒಂದೇ ಒಂದು ವ್ಯಾಲ್ಯೂ ಇರೋದು, ಸರಿನಾ? ಎರಡೂ ಕೂಡ ಸೇಮ್ ವ್ಯಾಲ್ಯೂ ಆಗಿದಾವೆ ಅಂತಂದ್ರೆ ಅದು ಯೂನಿಕ್ ಆಗಿರುತ್ತಲ್ವಾ? ಎಸ್, ಆ ತರ. ನೆಕ್ಸ್ಟ್ ಎರಡನೇ ಕಂಡೀಷನ್ ಏನ್ ಕೇಳಿರೋದವರು? ಎವ್ರಿ ಎಲಿಮೆಂಟ್ ಆಸ್ ಇನ್ವರ್ಸ್ ಅಂತ ನಾವು ತೋರಿಸ್ತಾ ಹೋಗ್ಬೇಕು, ಸರಿನಾ? ಓನ್ಲಿ ಒನ್ ಇನ್ವರ್ಸ್ ಅಂತ. ಯಾವ ರೀತಿ? ಎ ಡ್ಯಾಶ್ ಅಂಡ್ ಎ ಡಬಲ್ ಡ್ಯಾಶ್ ಆರ್ ದ ಟೂ ಇನ್ವರ್ಸ್ ಎಲಿಮೆಂಟ್ ಆಫ್ ಎ ಅಂತ ತಗೋಬೇಕು. ಸಿನ್ಸ್ ಎ ಡ್ಯಾಶ್ ಈಸ್ ಇನ್ವರ್ಸ್ ಆಫ್ ಎ, ಸರಿನಾ? ಎ ಇಂಟು ಎ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ಎ ಡ್ಯಾಶ್ ಇಂಟು ಇ ವಿಚ್ ಕ್ಯಾನ್ ಬಿ ರಿಟರ್ನ್ ಎಸ್ ಇ. ಸೊ ರೈಟ್ ಹ್ಯಾಂಡ್ ಸೈಡ್ ಇ ಬಂದಿದೆ. ನೆಕ್ಸ್ಟ್ ಎ ಡಬಲ್ ಡ್ಯಾಶ್ ಈಸ್ ಆಲ್ಸೋ ದ ಇನ್ವರ್ಸ್ ಆಫ್ ಎ. ಎ ಇಂಟು ಎ ಡಬಲ್ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ಎ ಡಬಲ್ ಡ್ಯಾಶ್ ಇಂಟು ಎ ವಿಚ್ ವಿಲ್ ಬಿ ಈಕ್ವಲ್ ಟು ಇ. ನೋಡಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಎರಡಕ್ಕೂ ಕೂಡ ಸೇಮ್ ಬಂದಿದೆ. ಸೊ ಅದಕ್ಕೋಸ್ಕರ ನಾವೇನಂತ ಬರೀಬಹುದು? ದಿಸ್ ಮೀನ್ಸ್ ಎ ಅಂಡ್ ಎ ಡಬಲ್ ಡ್ಯಾಶ್ ಆರ್ ನಾಟ್ ಡಿಫರೆಂಟ್, ದೇ ಆರ್ ಸೇಮ್ ಅಂತ ಅಂದ್ರೆ ಎವ್ರಿ ಎಲಿಮೆಂಟ್ ಆಸ್ ಓನ್ಲಿ ಒನ್ ಇನ್ವರ್ಸ್, ಸರಿನಾ? ಇವಾಗ ಎ ಇದೆ ಅಂತಂದ್ರೆ ಅದರ ಇನ್ವರ್ಸ್ ಏನಾಗಿರ್ಬೇಕು? 1/a ಅಂತ ಅಂದ್ರೆ ಒಂದೇ ಒಂದು ಇನ್ವರ್ಸ್ ವ್ಯಾಲ್ಯೂ ಇರುತ್ತೆ ಯಾವುದೇ ಒಂದು ಎಲಿಮೆಂಟ್ ಗೆ ಅಂತ ನಾವು ಪ್ರೂವ್ ಮಾಡಿದ್ವಿ. ಸೊ ನೀಟಾಗಿ ನೋಡ್ಕೊಳ್ಳಿ, ಇವೆಲ್ಲ ಪ್ರೂಫ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ಲೀನ್ 4 ಗ್ರೂಪ್ಸ್. ಡಿಫೈನ್ ಕ್ಲೀನ್ 4 ಗ್ರೂಪ್ಸ್ ಅಂಡ್ ಇಫ್ ಎ ಇಸ್ ಈಕ್ವಲ್ ಟು EABC ದೆನ್ ಶೋ ದಿಸ್ ಈಸ್ ಕ್ಲೀನ್ 4 ಗ್ರೂಪ್ಸ್, ಸರಿನಾ? ಸೊ ಅದಕ್ಕೆ 4 ಕಂಡೀಷನ್ ಇದೆ, ಅದೇನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ನೀವು ಇಲ್ಲಿ ನೋಡಿ, ಕನ್ಸಿಡರ್ ಎ ಸೆಟ್ ಎ ಇಸ್ ಈಕ್ವಲ್ ಟು EABC ಅವ್ರು ಕೊಟ್ಟಿರೋದು. ಆನ್ ದಿಸ್ ಸೆಟ್ ಸಪೋಸ್ ಇಫ್ ವಿ ಡಿಫೈನ್ ಎ ಬೈನರಿ ಆಪರೇಷನ್. ಬೈನರಿ ಆಪರೇಷನ್ ಅಂದ್ರೇನು? ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ಮಲ್ಟಿಪ್ಲಿಕೇಶನ್ ಇರ್ಬೋದು, ಡಿವಿಷನ್, ಯಾವ್ದಾದ್ರೂ ಕೂಡ ಆಪರೇಷನ್ ಅನ್ನ ಅಪ್ಲೈ ಮಾಡಿದ್ರೆ ಇಟ್ ಈಸ್ ಈಸಿ ಟು ವೆರಿಫೈ ದಟ್ ಎ ಇಸ್ ಅನ್ ಅಬಿಲಿಯನ್ ಗ್ರೂಪ್. ಅಬಿಲಿಯನ್ ಗ್ರೂಪ್ ಅಂತ ನಾವು ವೆರಿಫೈ ಮಾಡ್ಕೋಬಹುದು ಬೈನರಿ ಆಪರೇಷನ್ ಅನ್ನ ಆ ಸೆಟ್ ಮೇಲೆ ಹಾಕಿದ್ರೆ. ಅದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಯಾವ ರೀತಿ ವೆರಿಫೈ ಮಾಡ್ತೀವಿ ಅಂತ. E is the identity element of G and every element as its own inverse. So ಅದ್ರದ್ದು ಪ್ರೂಫ್ ಅನ್ನ ನಾವು ಆಲ್ರೆಡಿ ನೋಡಿದ್ವಿ. This group is of order 4. Order 4 ಅಂತಂದ್ರೆ ಎಷ್ಟು ಎಲಿಮೆಂಟ್ಸ್ ಇರೋದು ಈ ಸೆಟ್ ಅಲ್ಲಿ? 1 2 3 4. ಸೊ ಆರ್ಡರ್ ಏನಾಯ್ತು? 4 ಆಯ್ತು. ಈಗ ಇಟ್ಸ್ ಕಾಲ್ಡ್ ಆಸ್ ದ ಕ್ಲೀನ್ 4 ಆರ್ ಕ್ವಾಡ್ರಾಟಿಕ್ ಗ್ರೂಪ್. ಇಟ್ಸ್ ಡಿನೋಟೆಡ್ ಬೈ K4 ಅಥವಾ V4. ಸೊ ಇದರಿಂದ ನೀವು ಡಿನೋಟ್ ಮಾಡಬಹುದು. ಸೊ ಆ ತರ ನೀವು ಕ್ಲೀನ್ 4 ಗ್ರೂಪ್ ಅಂತ ಕರಿಬೇಕು ಅಂತಂದ್ರೆ ಈ 4 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಅದಕ್ಕಿಂತ ಮುಂಚೆ ಟೇಬಲ್ ಅನ್ನ ಬರೆಯೋದನ್ನ ಹೇಳ್ಕೊಡ್ತೀನಿ ನೋಡಿ, ವೆರಿ ಈಸಿ. ಸೊ ಇಲ್ಲಿ ಟೇಬಲ್ ಅಲ್ಲಿ ಸ್ವಲ್ಪ ರಾಂಗ್ ಇದೆ, ಸೊ ಅದನ್ನ ನಾನು ನೀಟಾಗಿ ಬರೆದು ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಡಾಟ್ ಅನ್ನ ನಾವು ಯಾವುದೇ ಒಂದು ಬೈನರಿ ಆಪರೇಷನ್ ಅಂತ ಕನ್ಸಿಡರ್ ಮಾಡಿದೀವಿ ಅಂತ ಅಂದ್ರೆ EABC ಅವ್ರು ಕೊಟ್ಟಿರುವಂತ ಸೆಟ್ EABC, ಸರಿನಾ? ಎರಡು ಸೈಡ್ ಕೂಡ ಬರ್ಕೋಬೇಕು. ನೆಕ್ಸ್ಟ್ ಮೊದಲನೇದು ಯಾವ್ದಿರೋದು ಎಲಿಮೆಂಟ್ ಕೊಟ್ಟಿರುವಂತ ಸೆಟ್ ಅಲ್ಲಿ E. ಸೊ ಅದನ್ನ ಡಯಾಗ್ನಲ್ ಎಲಿಮೆಂಟ್ಸ್ ಆಗಿ ಬರ್ಕೊಳ್ಳಿ. E. ನೆಕ್ಸ್ಟ್ E ಇದೆ, ABC ಬರೀರಿ. E ಇದೆ, ABC ಬರೀರಿ. E ಇದೆ, ABC ಬರೀರಿ. E ಮತ್ತೆ C ಇದೆ, EABC ಆಯ್ತಾ? ನೆಕ್ಸ್ಟ್ EA ಆಗಿದೆ, ಇನ್ನು EAB ಇದೆ, ಇನ್ನು ಉಳ್ಕೊಂಡಿರೋದೇನು? C ಮಾತ್ರ ಉಳ್ಕೊಂತು. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ BEA ಆಗಿದೆ, ಇನ್ನು ಉಳ್ಕೊಂಡಿರೋದೇನು? C. ಸೊ ಈ ತರ ನೀವು ಫಿಲ್ ಮಾಡ್ಬೇಕಾಗತ್ತೆ, ಸರಿನಾ? ಇನ್ನೊಂದ್ಸಲಿ ನೋಡಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಐಡೆಂಟಿಟಿ ಅಂತಂದ್ರೇನು? ದೇರ್ ಎಕ್ಸಿಸ್ಟ್ ಎ ಐಡೆಂಟಿಟಿ ಎಲಿಮೆಂಟ್ E ಸಚ್ ದಟ್ ಎನಿ X ಬಿಲಾಂಗ್ಸ್ ಟು A. ಇವಾಗ ಫಾರ್ ಎಕ್ಸಾಂಪಲ್ A ಅನ್ನ ತಗೊಂಡಿದ್ದೀನಿ ಅಂತ ಅನ್ಕೊಡಿ X ಜಾಗಕ್ಕೆ. E ಇಂಟು A ವಿಲ್ ಬಿ ಈಕ್ವಲ್ ಟು A ಇಂಟು E ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್ A, ಸರಿನಾ? E ಅನ್ನ ನಾವು ಕಾಮನ್ ಎಲಿಮೆಂಟ್ ತರ ತೆಗೆದುಹಾಕಬಹುದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಸಿಂಪಲ್. ಐಡೆಂಟಿಟಿ ಎಲಿಮೆಂಟ್. ನೆಕ್ಸ್ಟ್ ಇನ್ವರ್ಸ್. ಎವ್ರಿ ಎಲಿಮೆಂಟ್ ಆಸ್ ಇಟ್ಸ್ ಓನ್ ಇನ್ವರ್ಸ್. ಸೊ ಅದನ್ನ ಆಲ್ರೆಡಿ ನಾವು ಪ್ರೂವ್ ಮಾಡಿದ್ದು.
ಎಕ್ಸ್ ಇದೆ ಅಂತಂದ್ರೆ ಅದರ ಇನ್ವರ್ಸ್ ಕೂಡ ಇರುತ್ತೆ, ಅವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಇ ಬರುತ್ತೆ ಅಂತ ಅಂದ್ರೆ ಈ ಒಂದು ಗ್ರೂಪ್ ಅಲ್ಲಿರುವಂತ ಎಲಿಮೆಂಟೇ ಬರುತ್ತೆ. ನೆಕ್ಸ್ಟ್ ಕಮಿಟೇಟಿವ್ ಗ್ರೂಪ್ ಆಪರೇಷನ್ ಈಸ್ ಕಮಿಟೇಟಿವ್. ಕಮಿಟೇಟಿವ್ ಅಂತಂದ್ರೇನು, ಎಕ್ಸ್ ಇಂಟು ವೈ ಮಸ್ಟ್ ಬಿ ಈಕ್ವಲ್ ಟು ವೈ ಇಂಟು ಎಕ್ಸ್. ಇವಾಗ ಸೊ ಇದೇ ಗ್ರೂಪ್ ಅಲ್ಲಿ ಎ ಮತ್ತೆ ಬಿ ಇದೆ ಅಲ್ವಾ, ಸೊ ಎ ಇಂಟು ಬಿ ಮಸ್ಟ್ ಬಿ ಈಕ್ವಲ್ ಟು ಬಿ ಇಂಟು ಎ. ಎಕ್ಸ್ ಜಾಗದಲ್ಲಿ ಎ ಇದೆ, ವೈ ಜಾಗದಲ್ಲಿ ಬಿ ಇದೆ. ಸೊ ಇವಾಗ ಎ ವ್ಯಾಲ್ಯೂ ಏನಾದ್ರು 1 ಆಯ್ತು, ಬಿ ವ್ಯಾಲ್ಯೂ 2 ಆಯ್ತು ಅಂತ ಅನ್ಕೊಳ್ಳಿ. 1 ಇಂಟು 2 2 ಆಗುತ್ತೆ, 2 ಇಂಟು 1 ಕೂಡ ನಮಗೆ 2 ಆಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಕಮಿಟೇಟಿವ್ ಪ್ರಾಪರ್ಟಿ ನಮಗೆ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ. ನೆಕ್ಸ್ಟ್ ಆರ್ಡರ್. ಸೊ ಆರ್ಡರ್ ಎಷ್ಟಿರೋದು ನಮಗೆ 4 ಅಂತಂದ್ರೆ 4 ಎಲಿಮೆಂಟ್ ಇದಾವೆ. ಸೊ ಆರ್ಡರ್ 4 ಆಗಿರೋದ್ರಿಂದ ನಾವೇನಂತ ಕರಿಬಹುದು, ಇಟ್ ಈಸ್ ಎ ಕ್ಲೀನ್ 4 ಗ್ರೂಪ್ ಅಂತ ಕರಿಬಹುದು. ಸರಿನಾ? ಸೊ 4 ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಅದನ್ನ ನಾವು ಕ್ಲೀನ್ 4 ಗ್ರೂಪ್ಸ್ ಅಂತ ಕರಿಬಹುದು. ನೆಕ್ಸ್ಟ್ ಲಾಸ್ಟ್ ಇನ್ನ 2 ಟಾಪಿಕ್ಸ್ ಇದಾವೆ. ಒಂದು ಸಬ್ಸೆಟ್ಸ್ ಅಂಡ್ ಕೋಸೆಟ್ಸ್, ಇನ್ನೊಂದು ಲೆಗ್ರೇಂಜ್ ಥಿಯರಮ್. ಸೊ ಸಬ್ಸೆಟ್ಸ್ ಅಂಡ್ ಕೋಸೆಟ್ಸ್ ವೆರಿ ಈಸಿ. ನೋಡಿ ಇಲ್ಲಿ G is equal to S4 ಅಂತ ಅಂದಾಗ ಇಲ್ಲಿ 4 ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಂದ್ರೆ 4th ಪರ್ಮ್ಯುಟೇಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸರಿನಾ? 4th ಪರ್ಮ್ಯುಟೇಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆಲ್ಫಾ is equal to 1 2 3 4 2 3 4 1. ಫೈಂಡ್ ದ ಸಬ್ ಗ್ರೂಪ್ H, ಡಿಟರ್ಮೈನ್ ದ ಲೆಫ್ಟ್ ಕೋಸೆಟ್ಸ್ ಆಫ್ H ಇನ್ ದ G ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಗಿವನ್ ಏನ್ ಕೊಟ್ಟಿರೋದು, ಆಲ್ಫಾ ವ್ಯಾಲ್ಯೂ ಕೊಟ್ಟಿದ್ದಾರೆ 1 2 3 4 2 3 4 1. ಸೊ ನಾನು ಇ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ಮೇಲೆ ಯಾವ ರೀತಿ ಇದೆ ಕೆಳಗೂ ಕೂಡ ಅದೇ ರೀತಿ ಇರ್ಬೇಕು. ನೋಡಿ ಇಲ್ಲಿ ಮಿಸ್ ಮ್ಯಾಚ್ ಆಗಿದೆ, ಅದನ್ನ ನಾನು ಯಾವ ರೀತಿ ಬರೆಸಬೇಕು ಅಂತಂದ್ರೆ ಮೇಲೆ ಏನಿದೆ ಫಸ್ಟ್ ರೋ ಅದನ್ನೇ ನಾನು ಸೆಕೆಂಡ್ ರೋ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ? ವೆರಿ ಸಿಂಪಲ್. ಫಸ್ಟ್ ಆಲ್ಫಾ ಸ್ಕ್ವೇರ್ ಅನ್ನ ಕಂಡಿಡಿ, ಆಲ್ಫಾ ಇಂಟು ಆಲ್ಫಾ. ಸೊ ಇದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ತರ ಅಲ್ಲ, ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಆಲ್ಫಾ ವ್ಯಾಲ್ಯೂ ಬರ್ಕೊಂಡಿದ್ದೀನಿ, ನೆಕ್ಸ್ಟ್ ಆಲ್ಫಾ ವ್ಯಾಲ್ಯೂನ ಬರ್ಕೊಂಡಿದ್ದೀನಿ. ಈಗ ಶುರು ಆಗುತ್ತೆ. ಫಸ್ಟ್ ರೋ ಅನ್ನ ಆಸ್ ಇಟ್ ಈಸ್ ಬರ್ಕೊಳ್ರಿ, 1 2 3 4. ಸರಿನಾ? 1 2 3 4 ಅನ್ನ ಆಸ್ ಇಟ್ ಈಸ್ ಬರ್ಕೊಳ್ರಿ. ನೆಕ್ಸ್ಟ್ ಈ ರೋ ಅನ್ನ ಯಾವ ರೀತಿ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. 1 ಎಲ್ಲಿಗೆ ಹೋಗ್ತಾ ಇದೆ, 2 ಹೋಗ್ತಾ ಇದೆ. 2 ಎಲ್ಲಿಗೆ ಹೋಗ್ತಾ ಇದೆ ನೋಡಿ, ಇದರಲ್ಲಿ 3 ಹೋಗ್ತಾ ಇದೆ. ಸೊ ಏನಂತ ಬರಿಬೇಕು, 3 ಅಂತ ಬರಿಬೇಕು. ನೆಕ್ಸ್ಟ್ 2 ಈಸ್ ಗೋಯಿಂಗ್ ಟು 3 ಎಲ್ಲಿಗೆ ಹೋಗ್ತಾ ಇದೆ, 4 ಹೋಗ್ತಾ ಇದೆ. ಸೊ 4 ಅಂತ ಬರಿಬೇಕು. ನೆಕ್ಸ್ಟ್ 3 4 ಹೋಗ್ತಾ ಇದೆ, 4 ಎಲ್ಲಿಗೆ ಹೋಗ್ತಾ ಇದೆ, 1 ಹೋಗ್ತಾ ಇದೆ. ಸೊ 1 ಅಂತ ಬರಿಬೇಕು. 4 1 ಗೆ ಹೋಗ್ತಾ ಇದೆ, ಸೊ 1 ಎಲ್ಲಿಗೆ ಹೋಗ್ತಾ ಇದೆ, 2 ಹೋಗ್ತಾ ಇದೆ. ಸೊ 2 ಅಂತ ಬರಿಬೇಕು. ನೆಕ್ಸ್ಟ್ ಆಲ್ಫಾ ಕ್ಯೂಬ್ ಅನ್ನ ಕಂಡುಹಿಡ್ಕೊಳ್ಳೋಣ. ಯಾಕೆ, ನಮಗೆ ಫಸ್ಟ್ ರೋ ಅಲ್ಲಿ ಏನ್ ವ್ಯಾಲ್ಯೂಸ್ ಇದಾವೆ, ಸೆಕೆಂಡ್ ರೋ ಅಲ್ಲಿ ಇನ್ನೂ ಕೂಡ ಅದು ಮ್ಯಾಚ್ ಆಗಿಲ್ಲ, ಸೇಮ್ ಬಂದಿಲ್ಲ. ಸೊ ಆಲ್ಫಾ ಕ್ಯೂಬ್ ಅನ್ನ ಯಾವ ರೀತಿ ಕಂಡುಹಿಡಿತೀರಾ? ಆಲ್ಫಾ ಸ್ಕ್ವೇರ್ ವ್ಯಾಲ್ಯೂ ನನಗೆ ಆಲ್ರೆಡಿ ಗೊತ್ತಿದೆ, ಅದಕ್ಕೆ ಮತ್ತೆ ನಾನು ಆಲ್ಫಾನ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇವಾಗ ಆಲ್ಫಾ ಸ್ಕ್ವೇರ್ ವ್ಯಾಲ್ಯೂ ಬರ್ಕೊಂಡೆ, ಆಲ್ಫಾ ವ್ಯಾಲ್ಯೂ ಬರ್ಕೊಂಡೆ. ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಮೊದಲನೇ ರೋ ಅನ್ನ ಆಸ್ ಇಟ್ ಈಸ್ ಬರ್ಕೋಬೇಕು. ನೆಕ್ಸ್ಟ್ 1 3 ಗೆ ಹೋಗ್ತಾ ಇದೆ, 3 ಎಲ್ಲಿಗೆ ಹೋಗ್ತಾ ಇದೆ, 4 ಗೆ ಹೋಗ್ತಾ ಇದೆ. ಸೊ 4 ಅಂತ ಬರಿಬೇಕು. 2 is going to 4, 4 is going to 1. ಸೊ 1 ಅಂತ ಬರಿಬೇಕು. 3 is going to 1, 1 is going to 2. ಸೊ 2 ಅಂತ ಬರಿಬೇಕು. 4 is going to 2, 2 is going to 3. ಸೊ 3 ಅಂತ ಬರಿಬೇಕು. ಸೊ ಈ ರೀತಿ ಇವಾಗ್ಲೂ ಕೂಡ ನಮಗೆ ಫಸ್ಟ್ ರೋ ನಾಟ್ ಈಕ್ವಲ್ ಟು ಸೆಕೆಂಡ್ ರೋ. ಸೊ ಇವಾಗ ಏನ್ ಮಾಡ್ತೀನಿ, ಅದಕ್ಕೋಸ್ಕರ ಆಲ್ಫಾ ಪವರ್ 4 ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವ ರೀತಿ, ಆಲ್ಫಾ ಪವರ್ 3 ವ್ಯಾಲ್ಯೂ ಕೂಡ ಗೊತ್ತಿದೆ, ಸೊ ಆಲ್ಫಾ ವ್ಯಾಲ್ಯೂ ಕೂಡ ಗೊತ್ತಿದೆ, ಎರಡನ್ನೂ ಕೂಡ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ರೋ ಅನ್ನ ಆಸ್ ಇಟ್ ಈಸ್ ಬರ್ಕೊಂತೀನಿ. ನೆಕ್ಸ್ಟ್ 1 is moving to 4. ಸೊ 4 ಎಲ್ಲಿಗೆ ಹೋಗ್ತಾ ಇದೆ, 1 ಗೆ ಹೋಗ್ತಾ ಇದೆ. 2 1 ಗೆ ಹೋಗ್ತಾ ಇದೆ, 1 ಎಲ್ಲಿಗೆ ಹೋಗ್ತಾ ಇದೆ, 2 ಗೆ ಹೋಗ್ತಾ ಇದೆ. 3 2 ಗೆ ಹೋಗ್ತಾ ಇದೆ, 2 ಎಲ್ಲಿಗೆ ಹೋಗ್ತಾ ಇದೆ, 3 ಗೆ ಹೋಗ್ತಾ ಇದೆ. 4 3 ಗೆ ಹೋಗ್ತಾ ಇದೆ, ಸೊ 3 ಎಲ್ಲಿಗೆ ಹೋಗ್ತಾ ಇದೆ, 4 ಗೆ ಹೋಗ್ತಾ ಇದೆ. ಸೊ ಇವಾಗ ನೋಡಿ ಫಸ್ಟ್ ರೋ ಮತ್ತೆ ಸೆಕೆಂಡ್ ರೋ ಎರಡು ಕೂಡ ಸೇಮ್ ಬಂದಿದ್ದಾವೆ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು ಇ. ನೋಡಿ ಇಲ್ಲಿ ಈ ವ್ಯಾಲ್ಯೂನೇ ಅಲ್ವಾ, ಫಸ್ಟ್ ರೋ ಮತ್ತೆ ಸೆಕೆಂಡ್ ರೋ ಎರಡು ಕೂಡ ಸೇಮ್ ಬಂದ್ರೆ ಸೊ ಹೀಗೆ ಈಕ್ವಲ್ ಆಯ್ತು ಅಂತಂದ್ರೆ ನಾವಲ್ಲಿ ಸ್ಟಾಪ್ ಮಾಡಬೇಕು. ಸೊ ಇವಾಗ ಸಬ್ ಗ್ರೂಪ್ಸ್ ಅನ್ನ ಬರಿತಾ ಹೋಗೋಣ. ಯಾವ ರೀತಿ, ಸಿಂಪಲ್. ಫಸ್ಟ್ ಏನ್ ಬರಿಬೇಕು ಅಂತಂದ್ರೆ ನೋಡಿ ಇಲ್ಲಿ ಈಕ್ವಲ್ಸ್ ಇಂದ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ, ಇ ಇದೆ. ಸೊ ಇ ಅನ್ನ ಬರ್ದೆ. ನೆಕ್ಸ್ಟ್ ಅದ್ರ ಮೇಲ್ಗಡೆ ಸ್ಟೆಪ್ಗೆ ಹೋಗಿ ಆಲ್ಫಾ ಕ್ಯೂಬ್ ಇದೆ. ಸೊ ಆಲ್ಫಾ ಕ್ಯೂಬ್ ಅನ್ನ ಬರ್ಕೊಂಡಿದ್ದೀನಿ. ಸೊ ಆಲ್ಫಾ ಕ್ಯೂಬ್ ಅನ್ನ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಆಲ್ಫಾ ಸ್ಕ್ವೇರ್ ಇದೆ. ಸೊ ಆಲ್ಫಾ ಸ್ಕ್ವೇರ್ ಅನ್ನ ಬರ್ಕೊಂಡಿದ್ದೀನಿ. ಆಲ್ಫಾ, ಸೊ ಆಲ್ಫಾನ ಬರ್ಕೋಬೇಕು. ಇಷ್ಟೇ ಸಿಂಪಲ್. ಸರಿನಾ? ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕೋಎಫಿಷಿಯಂಟ್ಸ್ ಅನ್ನ ಬರ್ಕೊಂತ ಇರೋದು ಏನು, ಕೋಎಫಿಷಿಯಂಟ್ಸ್. ಸೊ ಇವಾಗ ನೋಡಿ ಎಸ್ G is equal to S4. S4 ಅಂತಂದ್ರೇನು, 4th ಪರ್ಮ್ಯುಟೇಷನ್. ಸೊ ಆ ಒಂದು ಗ್ರೂಪ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ ಅಂದ್ರೆ 4th ಪರ್ಮ್ಯುಟೇಷನ್ ಎಲಿಮೆಂಟ್ಸ್ ಗಳು ಇರ್ತವೆ. ಸೊ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ, 4 ಫ್ಯಾಕ್ಟೋರಿಯಲ್. ಸೊ ಫ್ಯಾಕ್ಟೋರಿಯಲ್ ಅನ್ನ ನೀವು ಮ್ಯಾನ್ಯುಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ 4 into 3 into 2 into 1. ಸೊ ಈ ತರ. ಈಗ ನಂಬರ್ ಆಫ್ ಕೋಸೆಟ್ಸ್ ಅನ್ನ ನಾನು ಕಂಡುಹಿಡಿಬೇಕು. ಸೊ ಅದಕ್ಕೆ ಫಸ್ಟ್ ಆರ್ಡರ್ ಆಫ್ G ಬೇಕು. ಆರ್ಡರ್ ಆಫ್ G ವಿಲ್ ಬಿ ಈಕ್ವಲ್ ಟು 4 ಫ್ಯಾಕ್ಟೋರಿಯಲ್. ಸರಿನಾ? ಸೊ ಎಷ್ಟು ಎಲಿಮೆಂಟ್ಸ್ ಇರ್ತವೆ ಅದನ್ನೇ ಆರ್ಡರ್ ಅಂತ ಕರೆಯೋದು. ನೆಕ್ಸ್ಟ್ ಆರ್ಡರ್ ಆಫ್ H ಅಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ, 1 2 3 4 4 ಎಲಿಮೆಂಟ್. ಸೊ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4. 4 into 3 into 2 into 1 divided by 4. 4 4 cancel आते, 3 2 are 6, 6 1 are 6. So 6 is the final answer. Next last, state and prove the Lagrange theorem.
ಸೊ ಸ್ಟೇಟ್ಮೆಂಟ್ ಏನು, ಇಫ್ ಜಿ ಇಸ್ ಎ ಫೈನೈಟ್ ಗ್ರೂಪ್ ಅಂಡ್ ಎಚ್ ಇಸ್ ಎ ಸಬ್ ಗ್ರೂಪ್ ಆಫ್ ಜಿ ದೆನ್ ಆರ್ಡರ್ ಆಫ್ ಜಿ ಡಿವೈಡೆಡ್ ಬೈ ಆರ್ಡರ್ ಆಫ್ ಎಚ್. ಸೊ ಇದನ್ನ ನಾವು ಪ್ರೂವ್ ಮಾಡ್ಬೇಕು, ವೆರಿ ಈಸಿ. ಸೊ ನೋಡಿ ಇವಾಗ ಇದನ್ನ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಈಗ ಇಂಡಿಯಾ, ಸರಿನಾ, ಇದನ್ನ ಇಂಡಿಯಾ ಅಂತ ಅನ್ಕೊಂಡ್ರೆ ಇದರಲ್ಲಿ ಕರ್ನಾಟಕ ಇರುತ್ತೆ, ತಮಿಳುನಾಡು ಇರುತ್ತೆ, ಕೇರಳ ಇರುತ್ತೆ. ಸೊ ಇವುಗಳೇನು ಎಚ್ ಅಂತ ಅಂದ್ರೆ ಸಬ್ ಗ್ರೂಪ್ಗಳು, ಜಿ ಅಂತ ಅಂದ್ರೇನು ಇಂಡಿಯಾ, ಸರಿನಾ. ಒಂದು ಗ್ರೂಪ್ ಅಲ್ಲಿ ನಮಗೆ ಸಬ್ ಗ್ರೂಪ್ಗಳಿದ್ದಾವೆ. ಇಂಡಿಯಾದಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಈ ತರ ಸ್ಟೇಟ್ಗಳಿದ್ದಾವೆ. ಸೊ ಅದನ್ನ ನಾವು ಪ್ರೂವ್ ಮಾಡ್ಬೇಕಷ್ಟೇ. ಸೊ ನೋಡಿ ಇಲ್ಲಿ ಅವ್ರೇನ್ ಹೇಳ್ತಾ ಇರೋದು, ಜಿ ಇಸ್ ಎ ಫೈನೈಟ್ ಗ್ರೂಪ್. ಫೈನೈಟ್ ಗ್ರೂಪ್ ಅಂತ ಅಂದ್ರೇನು, ಆ ಗ್ರೂಪ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅಂತ. ಸೊ ಅದು ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಅಂದ್ರೆ ಆ ಹೋಲ್ ಗ್ರೂಪ್ ಜಿ ಅಲ್ಲಿ ಅದರ ಸಬ್ ಗ್ರೂಪ್ಸ್ ಅಲ್ಲೂ ನಾವು ಕ್ಯಾಲ್ಕುಲೇಟ್ ಮಾಡಬಹುದಲ್ವಾ. ಸೊ ಅದಕ್ಕೋಸ್ಕರ ಏನಂತ ಬರೀತೀವಿ, ಎಚ್ ಇಸ್ ಸಬ್ ಗ್ರೂಪ್ ಆಫ್ ಜಿ, ಸೊ ಎಚ್ ಇಸ್ ಆಲ್ಸೋ ಫೈನೈಟ್. ಸೊ ಇವಾಗ ಎಚ್ ಇನ್ ಸೆಟ್ ಏನಾಗುತ್ತೆ, H1 H2 H3 ಅಪ್ ಟು Hn ಎಷ್ಟು ಎಲಿಮೆಂಟ್ಸ್ ಇರ್ತೋ ಅಷ್ಟು ಎಲಿಮೆಂಟ್ಸ್ ಎಲ್ಲವೂ ಕೂಡ ಡಿಸ್ಟಿಂಕ್ಟ್ ಅಂದ್ರೇನು, ಒಂದಕ್ಕೊಂದು ಸೇಮ್ ಇರಲ್ಲ. ನೆಕ್ಸ್ಟ್ ಎಚ್ ಇಂಟು ಎ ಅನ್ನ ನಾನು ಇವಾಗ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ ಅದಕ್ಕೆ, ಸರಿನಾ. ಇವಾಗ ಏನಕ್ಕೆ, ಕೋಸೆಟ್ಸ್, ರೈಟ್ ಕೋಸೆಟ್ಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ H1 ಇಂಟು ಎ, H2 ಇಂಟು ಎ ಅಪ್ ಟು Hn ಇಂಟು ಎ. ಸೊ ಇವಾಗ ಅವು ಕೂಡ ಡಿಸ್ಟಿಂಕ್ಟ್ ಆಗಿರ್ತವೆ. ಸಿನ್ಸ್ ಜಿ ಇಸ್ ಫೈನೈಟ್, ದೇರ್ ಆರ್ ಫೈನೈಟ್ ನಂಬರ್ ಆಫ್ ಡಿಸ್ಟಿಂಕ್ಟ್ ರೈಟ್ ಕೋಸೆಟ್ ಅಂತಂದ್ರೆ ನಮಗೆ ಆ ಎಲಿಮೆಂಟ್ಗಳು ಏನು ಜಿ ಗ್ರೂಪ್ ಅಲ್ಲಿ ಇರ್ತಾವಲ್ಲ ಆ ಎಲಿಮೆಂಟ್ಗಳದ್ದು ರೈಟ್ ಕೋಸೆಟ್ಸ್ ಕೂಡ ಕೌಂಟಬಲ್ ಆಗಿರುತ್ತಲ್ವಾ. ಎಲಿಮೆಂಟ್ಗಳು ಕೌಂಟಬಲ್ ಅಂತಂದ್ರೆ ಅವುಗಳ ರೈಟ್ ಕೋಸೆಟ್ ಕೂಡ ಕೌಂಟಬಲ್ ಆಗಿರುತ್ತೆ. ಆ ತರ ಲೆಟ್ ಜಿ ಇಸ್ ಈಕ್ವಲ್ ಟು HA1 ಯೂನಿಯನ್ HA2 ಯೂನಿಯನ್ HA3 ಈ ತರ ಅಪ್ ಟು ಯೂನಿಯನ್ HAK. ಯಾಕೆ ಇವಷ್ಟನ್ನು ಕೂಡ ನಾವು ಆಡ್ ಮಾಡ್ಬೇಕಲ್ವಾ. ಇವಾಗ ಇಂಡಿಯಾ ಎಷ್ಟು ಸ್ಟೇಟ್ ಗಳಿದಾವೆ ಅಷ್ಟನ್ನು ಕೂಡ ಆಡ್ ಮಾಡಿದ್ರೆ ನಮ್ ಒಂದು ಇಂಡಿಯಾ ಆಗುತ್ತಲ್ವಾ. ಸೊ ಈ ತರ ಅಷ್ಟನ್ನು ಕೂಡ ಆಡ್ ಮಾಡೋದಕ್ಕೆ ಏನ್ ಮಾಡ್ತಾ ಇದೀವಿ, ಯೂನಿಯನ್ ಅನ್ನ ಮಾಡ್ತಾ ಇದೀವಿ. ಸೊ ಅಷ್ಟನ್ನು ಕೂಡ ಆಡ್ ಮಾಡಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ, ಇವಾಗ ಕರ್ನಾಟಕ ಇದೆ ಅಂತ ಅನ್ಕೊಳ್ಳಿ. ಸೊ ಇದರಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇರ್ಬೋದು, ತೆಲಂಗಾಣದಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇರ್ಬೋದು, ಪಂಜಾಬ್ ಅಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇರೋದು. ಸೊ ಅದಕ್ಕೋಸ್ಕರ n ಅಂತ ಮಾಡ್ತಾ ಇದೀವಿ ಇಂಟು 29 ಸ್ಟೇಟ್ಸ್ ಅಲ್ವಾ. ಯಾಕಂತಂದ್ರೆ ನಮ್ಮ ಇಂಡಿಯಾದಲ್ಲಿರೋ 29 ಸ್ಟೇಟ್. ಅದೇ ತರ ಇಲ್ಲಿ ಕೆ ಅನ್ನ ಮಲ್ಟಿಪ್ಲೈ ಮಾಡ್ತಾ ಇದೀವಿ, ಅಷ್ಟೇ ಸಿಂಪಲ್. ಈಗ n ಇಂಟು ಕೆ ಆದಂಗ ಆಯ್ತಾ. ಸೊ n ಜಾಗದಲ್ಲಿ ಹಂಗೆ ಉಳಿಸ್ಕೊಂಡು ಕೆ ಅಂತ ಅಂದ್ರೇನು, ಆರ್ಡರ್ ಆಫ್ ಜಿ ಅಂತ ಅಂದ್ರೇನು, ನಂಬರ್ ಆಫ್ ಸ್ಟೇಟ್ಸ್ ಅಲ್ವಾ 29 ಅಂತ ನಾನು ಹೇಳಿದ್ದು, ಕೆ ಜಾಗಕ್ಕೆ ಅಂತ ಇರೋದು. ಸೊ ಆರ್ಡರ್ ಆಫ್ ಜಿ ಅಂತ ಅಂದ್ರೇನು, ಎಷ್ಟು ಎಲಿಮೆಂಟ್ಸ್ ಗಳಿದಾವೆ, ಎಷ್ಟು ಸ್ಟೇಟ್ ಗಳಿರ್ತವೆ 29. ಸೊ ಆ ತರ. ಸೊ ಆರ್ಡರ್ ಆಫ್ ಜಿ ಆಯ್ತು. ಎನ್ ಅಂತ ಅಂದ್ರೇನು, ಆ ಒಂದು ಸ್ಟೇಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಗಳು ಇರ್ತವೆ, ಸರಿನಾ, ಆ ಒಂದು ಸ್ಟೇಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್. ಸೊ ಅದನ್ನ ನಾವು ಎನ್ ಅಂತ ತಗೊಂಡಿದ್ವಿ. ಸೊ ಎನ್ ಜಾಗದಲ್ಲಿ ಆರ್ಡರ್ ಆಫ್ ಎಚ್, ನೆಕ್ಸ್ಟ್ ಕೆ ಜಾಗದಲ್ಲಿ ಆರ್ಡರ್ ಆಫ್ ಜಿ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಇಷ್ಟು ಟಾಪಿಕ್ ಗಳನ್ನ ನೀವು ಮಾಡ್ಯೂಲ್ 5 ಅಲ್ಲಿ ಕಲ್ತ್ರೆ ಸಾಕು, ಮೋರ್ ದೆನ್ ಎನಫ್. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಒಂದ್ ಶಾರ್ಟ್ ವಿಡಿಯೋ ಆಗಿದ್ರಿಂದ ಒಂದ್ ಸ್ವಲ್ಪ ಸ್ಪೀಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸಪರೇಟ್ ವಿಡಿಯೋಗಳು ಕೂಡ ಇದಾವೆ, ನೀವು ನೋಡ್ಬೋದು. ವಿಡಿಯೋ ಅರ್ಥ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.